ಲಿಟ್ರಲಿ ಇವತ್ತೊಂದು ಮೈಸೂರಲ್ಲಿ ನಡೆದಂತ ಘಟನೆದು ವಿಡಿಯೋ ನೋಡ್ಬಿಟ್ಟು ನಿಜ ನನಗೆ ತುಂಬಾ ಬೇಜಾರಾಯ್ತು. ನಾನ್ ಸೀಟ್ ಹಿಡಿದಿದ್ದೀನಿ, ಕೂತಿದ್ದೀನಿ, ನಾನ್ ಟಿಕೆಟ್ ತಗೋತೀನಿ, ನಾನ್ ದುಡ್ಡು ಕಟ್ತೀನಿ, ನೀವು ನನ್ನ ಯಾಕೆ ಎದೇಳಿ ಅಂತ ಕೇಳ್ತಾ ಇದ್ದೀರಾ? ಅಲ್ಲ, ಈ ವಿಡಿಯೋದಲ್ಲಿ ಯಾರೋ ಒಬ್ರು ಕೂತಿರೋ ಪ್ರಯಾಣಿಕರಿಗೆ ನೀನ್ ಎದ್ದು ಹೊರಗಡೆಗೆ ಬಾಡೋ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಈ KSRTC ಬಸ್ ಸ್ಟ್ಯಾಂಡ್ ಗಳಲ್ಲಿ ವರ್ಕ್ ಮಾಡ್ತಕ್ಕಂತ ಈ TT ಆಗಿರ್ಬೋದು ಅಥವಾ ಅಲ್ಲಿ ಯಾರು ಇನ್ಚಾರ್ಜ್ ಗಳಾಗಿರ್ಬೋದು, ನೀವೇನು ಸರ್ಕಾರಿ ನೌಕರರ ಅಥವಾ ರೌಡಿಗಳ, ನಿಮ್ಮ ಮಾತುಗಳು, ನಿಮ್ಮ ಬಿಹೇವ್, ಫಸ್ಟ್ ಆಫ್ ಆಲ್ ಅಲ್ಲಿ ಏನಾದ್ರು ಅವರಿಂದ ತೊಂದರೆ ಆಗಿತ್ತು ಅಂತಂದ್ರೆ ಪೊಲೀಸನ್ನ ಕರೆಸ್ಬೇಕು, ಪೊಲೀಸ್ ಮಾತಾಡ್ಬೇಕು. ನೀವು ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳು ನಿಮ್ಗೆ ಯಾರು ಕೊಟ್ಟಿದ್ದು ಅಧಿಕಾರ ಎದ್ದು ಬಾಯ ಹೋಗಯ್ಯ ಅಂತ ಮಾತಾಡಕ್ಕೆ? ಯಾರು ಜನ ಅಂದ್ಬಿಟ್ಟು ಈ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಿದ್ರೆ ಒಳ್ಳೆ ರೌಡಿಗಳ ತರ ಬಿಹೇವ್ ಮಾಡ್ತೀರಾ. ಕೇಳಂತ ಜನಗಳಿಗೆ ಕರೆಕ್ಟ್ ಆಗಿ ಮಾತಾಡಬೇಕು, ರೆಸ್ಪಾಂಡ್ ಮಾಡ್ಬೇಕು ಅನ್ನೋ ಕೂಡ ಕರ್ತವ್ಯ ನಿಮ್ಗಿರಲ್ಲ. ನನಗನ್ಸೋ ಪ್ರಕಾರ ಕೊನೆಯ ಸೀಟಲ್ಲಿ ಕಿಟಕಿ ಸೈಡ್ ಕೂತ್ಕೊಂಡಿದಾರಲ್ಲ, ಅದಕ್ಕೆ ಎದ್ದು ಬಾ ಅಂತ ಕರೀತಾ ಇರೋದು. ಯೂಶಲಿ ಏನಾಗಿರುತ್ತೆ, ಕೆಲವೊಂದು ಬಸ್ಗಳಲ್ಲಿ ಲಾಸ್ಟ್ ಸೀಟ್ ಇರುತ್ತಲ್ಲ ಅದಿರಲ್ಲ, ಈ ಡೋರ್ ಪಕ್ಕದಲ್ಲಿ ಅಂದ್ರೆ ಡೋರ್ ಮುಂದೆ ಇರ್ತಕ್ಕಂಥ ಸೀಟಲ್ಲಿ ನಿರ್ವಾಹಕರಿಗೆ ಅಂತ ಬರ್ದಿರ್ತಾರೆ. ಆದ್ರೆ ಕೆಲವೊಬ್ರು ಕಂಡಕ್ಟರ್ಗಳು ಅವ್ರಿಗೆ ನಿರ್ವಹಣೆ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೊನೆ ಸೀಟನ್ನ ಕೇಳ್ತಾರೆ. ನನಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಸೀಟಲ್ಲಿ ಕೂತ್ಕೊಂಡಿರೋಂಥ ಜನಗಳನ್ನ ಬಂದ್ಬಿಟ್ಟು ಏನೋ ಒಂಥರ ಕೀಳಂದ್ರೆ ಕೀಳಾಗಿ ನೋಡೋ ಕೆಲಸನೂ ಕೂಡ ಒಂದಷ್ಟು ಜನ ಕಂಡಕ್ಟರ್ಗಳು ಮಾಡ್ತಾರೆ. ನನಗನ್ಸೋ ಪ್ರಕಾರ ಇದೇ ವಿಚಾರಕ್ಕಲ್ಲಿ ಘಟನೆ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅದು ಬಿಡಿ, ಅದೇನಾದ್ರೂ ಆಗ್ಲಿ, ಅವರು ಓಕೆ ಅಲ್ಲಿ ಕೂತಿದ್ರು ಅಥವಾ ಬರಲ್ಲ ಅಂತ ಹೇಳಿದ್ರು ನೀವು ಈ ಗಾಡಿಯಿಂದ ಎದ್ದು ಹೋಗು ಅಂತ ಹೇಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾಕೆ ಅವ್ರು ಟಿಕೆಟ್ ತಗೊಂಡಿರಲ್ವಾ? ನೀವು ಎದ್ದು ಬಾ ಅಂತಂದ್ರೆ ಬಂದ್ಬಿಡ್ಬೇಕಾ? ನೀವೇನ್ ಸರ್ವಾಧಿಕಾರಿಗಳ? ಕರೆಕ್ಟ್ ಆಗಿ ಫಸ್ಟ್ ಮಾತಾಡೋದ್ ಕಲೀರಿ. ಈ ಸ್ಟ್ಯಾಂಡ್ ಗಳಲ್ಲಿ ಇರ್ತಾರಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಅನ್ನಿಸ್ಕೊಳ್ಳೋಂತ ಸೋಕಲ್ಡ್ ಅಧಿಕಾರಿಗಳು, ನೀವುಗಳೆಲ್ಲ ಒಂಚೂರು ಬುದ್ಧಿ ಕಲಿಬೇಕು. KSRTC ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಅಂತ ಗೊತ್ತಿಲ್ಲ, ಇವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತದ ಇಲ್ವಾ, ಜನಗಳ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ. ಫೈನಲಿ ನೀವೆಲ್ಲ ತಿಳ್ಕೊಬೇಕು. ಜನ ಕಟ್ಟಂತ ಟ್ಯಾಕ್ಸ್ ಅಲ್ಲಿ ಇರ್ತಕ್ಕಂತ ಸರ್ವೆಂಟ್ಸ್ ಗಳು ನೀವು ನ್ಯಾಯ ನೀತಿಯಿಂದ ಮಾತಾಡೋದನ್ನ ಕಲಿಬೇಕು. ಈ ತರ ದುರಾಂಕಾರದಿಂದ ಮಾತಾಡ್ತು ಅಂತಂದ್ರೆ ಇನ್ಮೇಲೆ ಎಲ್ಲರೂ ವಿಡಿಯೋ ಮಾಡ್ತಾರೆ. ಸ್ಟ್ಯಾಂಡ್ ಗಳಲ್ಲಿ ಏನಾದ್ರು ನೀವು ಅಸಭ್ಯವಾಗಿ ಮಾತಾಡೋದು, ದುರಾಂಕಾರದಿಂದ ಮಾತಾಡ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಹುಷಾರಾಗಿರಿ. ನನ್ನ ಕೈಗೆ ಯಾವಾಗ್ಲಾರು ಸಿಗಾಕಬೇಕು ಈ ತರ, ಆವಾಗ ಒಂದು ಪಾಠ ನಾನು ಮಾಡ್ತೀನಿ. ಬಟ್ ಈ ವಿಡಿಯೋ ರಾಮಲಿಂಗಾರೆಡ್ಡಿ ಅವ್ರಿಗೆ ತಲುಪಬೇಕು. ನಿಮ್ಮ ಈ KSRTC ಅಧಿಕಾರಿಗಳು ಜನಗಳ ಜೊತೆ ಬಿಹೇವ್ ಮಾಡ್ತಾರಲ್ಲ, ಅದನ್ನ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ಅವ್ರಿಗೆ ಏನಾದ್ರು ಟ್ರೈನಿಂಗ್ ಅವಶ್ಯಕತೆ ಇತ್ತು ಅಂತಂದ್ರೆ ಕೊಡ್ಬೋದಾ ಅಂತ ಯೋಚನೆ ಮಾಡಿ ಸರ್.